Rajmouli garu. May we please request Shivraj Kumar sir to please, Shivraj sir to please speak. దయచేసి అందరినీ ఓపికతో ఉండవలసిందిగా రిక్వెస్ట్ చేస్తూ శివరాజ్ సార్ ప్లీజ్. ವೇದಿಕೆ ಮುಂದೆ ಕೂತಿರೋ ಬಸವರಾಜ ಬೊಮ್ಮಾಯಿ ಸರ್ಗೆ, ಸುಧಾಕರ್ ಅವ್ರಿಗೆ, KVN ಸರ್ಗೆ ಹಾಗೂ ಚಿಕ್ಕಬಳ್ಳಾಪುರದ ಎಲ್ಲ ಅಭಿಮಾನಿಗಳಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತೇ ಇದೆ, ಒಂದು ಸ್ವಲ್ಪ ಸೈಲೆಂಟ್ ಆಗಿದೆ ಚೆನ್ನಾಗಿರುತ್ತೆ. ಸ್ವಲ್ಪ ಪ್ಲೀಸ್, 5 minutes. ನಿಮ್ಮೆಲ್ರಿಗೂ ಹಲೋ, సైలెన్స్ ప్లీజ్ బాబు. ఆల్ బాడీ గార్డ్స్ స్టేజ్ దిగండి. బాడీ గార్డ్స్ బ్లాక్ డ్రెస్ మొత్తం అందరూ స్టేజ్ దిగండి, అక్కర్లేదు. ఓన్లీ పోలీస్ ఆన్ ద స్టేజ్ ప్లీజ్. ఆల్ బాడీ గార్డ్స్ అవుట్ ఆఫ్ ద స్టేజ్. బాడీ గార్డ్స్ అందరూ దిగండి. ఓన్లీ పోలీస్ పర్సనల్ ఆన్ ద స్టేజ్ ప్లీజ్. ఆల్ ద డాన్సర్స్ ప్లీజ్ అవుట్. ఆల్ డాన్సర్స్, ఆల్ పర్ఫార్మర్స్ ప్లీజ్ గో బ్యాక్. Sir, some police personnel, please clear here, please. Honorable Chief Minister is sitting here. Please clear the stage in front of the Honorable Chief Minister. Please clear. Go back. Go back. Clear, clear. So, అమ్మా బాడీ గార్డ్స్ మీరు వెళ్ళండి అమ్మా. ఎందుకు ఇక్కడ చెప్తున్నాను కదా, క్లియర్ చేయండి. అక్కడ మినిస్టర్ గారు కూర్చొని ఉన్నారు. ఓకే, ಸಾರಿ ಸರ್, ಸಾರಿ ಪ್ಲೀಸ್. ತುಂಬ ಸಂತೋಷನೂ ಆಗ್ತಾ ಇದೆ ಹಾಗೂ ಸ್ವಲ್ಪ ದುಃಖನೂ ಇದೆ. ಆಲ್ಮೋಸ್ಟ್ ನಾವೊಂದು 4 ತಿಂಗಳಿಂದ ಅಪ್ಪು ಕಳ್ಕೊಂಡ್ಮೇಲೆ ನಾವೆಲ್ಲರೂ ದುಃಖದಲ್ಲೇ ಇದ್ದೀವಿ. ನಮ್ಮ ದುಃಖದಲ್ಲಿ ಇಡೀ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಇದೆ, ಸರ್ಕಾರ ಇದೆ. ಎಕ್ಸ್ಪೆಷಲಿ ಬೊಮ್ಮಾಯಿ ಅವರು ಒಂದು ಅಣ್ಣನ ಸ್ಥಾನದಲ್ಲಿ ನಿಂತು ನಮ್ಗೆ ಎಷ್ಟು ದುಃಖ ಆಯಿತು ಅವ್ರಿಗೂ ಅಷ್ಟೇ ದುಃಖ ಆಗಿದೆ. ಅದಲ್ಲದೆ ರಾಮ್ ಚರಣ್ ಇರ್ಬೋದು, ಜೂನಿಯರ್ NTR ಅವ್ರು ಇರ್ಬೋದು, ಅವರೆಲ್ಲರೂ ನಮಗೆ ಬಂದು ನಾವು ನಿಮ್ಮ ತಮ್ಮ ಅಂತ ಹೇಳಿದಾಗ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಅಂದರೆ ನಿಜವಾಗ್ಲೂ ನಾನು ಅಪ್ಪುನ ಇವರಲ್ಲಿ ಕಾಣ್ತೀನಿ, ನಿಮ್ಮಲ್ಲಿ ಕಾಣ್ತೀನಿ. ಯಾಕಂದರೆ ಅಪ್ಪು ಎಲ್ಲೂ ಹೋಗಿಲ್ಲ, ಅವ್ರ ಕಣ್ಗಳು ನೋಡ್ತಾ ಇದೆ. ನಮ್ಮ ಮನಸ್ಸುಗಳಲ್ಲಿ, ನಿಮ್ಮ ಮನಸ್ಸುಗಳಲ್ಲಿ, ಪ್ರತಿಯೊಬ್ಬರ ಮನಸ್ಸುಗಳಲ್ಲೂ ಇದ್ದಾರೆ. ಅದು ಅಲ್ಲದೆ ಈ ಸಮಾರಂಭಕ್ಕೆ ನಾನು ಆ್ಯಕ್ಚುಲಾಗೆ ರಾಜಮೌಳಿಯವ್ರ ದೊಡ್ಡ ಫ್ಯಾನ್ ನಾನು. ಆ್ಯಂಡ್ ಜೂನಿಯರ್ NTR ಸಿನಿಮಾ ಅಂತೂ ಎಲ್ಲ ಸಿನಿಮಾನೂ ಫಸ್ಟ್ ಶೋ ನೋಡ್ತೀನಿ. ಹಾಗೆ ರಾಮ್ ಚರಣ್ ಅವ್ರದ್ದು ಅಷ್ಟೇ, ಪವನ್ ಕಲ್ಯಾಣ್ ಅವ್ರದ್ದು ಫಸ್ಟ್ ಡೇ ನೋಡ್ತೀನಿ, ಚಿರಂಜೀವಿ ಅವ್ರ ಫಿಲ್ಮು ಫಸ್ಟ್ ಡೇ ನೋಡ್ತೀನಿ, ಅಜಿತ್ ಅವ್ರ ಫಿಲ್ಮು ನೋಡ್ತೀನಿ, ವಿಜಯ್ ಫಿಲ್ಮ್ ನೋಡ್ತೀನಿ. ಪ್ರತಿಯೊಬ್ಬರ ಫಿಲ್ಮು ನಾನು ಥಿಯೇಟ್ರಲ್ಲೇ ಹೋಗಿ ದುಡ್ಡು ಕೊಟ್ಬಿಟ್ಟು ನೋಡ್ತೀನಿ. ಯಾಕಂದರೆ ನನಗೆ ಶೋ ಹಾಕ್ಸ್ಕೊಂಡು ನೋಡೋಕೆ ಇಷ್ಟ ಇಲ್ಲ. ನಾನು ಅಭಿಮಾನಿ ಥರ ನಿಮ್ಮ ಜೊತೆಲಿ ಕುಂತ್ಕೊಂಡು ಸಿನಿಮಾ ನೋಡೋದು ನನಗೆ ಅಭ್ಯಾಸ ಯಾವಾಗಲೂ, ಚಿಕ್ಕ ವಯಸ್ಸಿಂದನೂ ಸರಿ. ಇವಾಗ ಆ್ಯಕ್ಟ್ರ್ ಆದಮೇಲೂ ನಾನು ಫಸ್ಟ್ ಡೇ ಬಾಹುಬಲಿ ನೋಡ್ಬಿಟ್ಟು ರಾಜಮೌಳಿ ಸರ್ಗೆ ಫೋನ್ ಮಾಡಿ ಹೇಳಿದೆ, ಎಷ್ಟು ಒಳ್ಳೆ ಸಿನಿಮಾ ತೆಗೆದಿದ್ದೀರಾ ಸರ್, ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಮ ಒಂದು ಸೌತ್ ಇಂಡಿಯಾಲಿಂದ ಒಂದು ಇಂಡಿಯನ್ ಲೆವೆಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ಲಿ ಮಾತಾಡೋವಂಥ ಒಂದು ಡೈರೆಕ್ಟ್ರ್ ಬಂದರು ಅಂತ ನಮಗೆ ಭಾಳ ಹೆಮ್ಮೆ, ಭಾಳ ಪ್ರೌಡ್, ನಮಗೆ ಭಾಳ ಸಂತೋಷ ಆಗುತ್ತೆ. ಅಂಥವ್ರ ಫಂಕ್ಷನ್ ನಾವು ಬರದೇ ಹೋದರೆ ಚೆನ್ನಾಗಿರುತ್ತಾ? ಖಂಡಿತ ನಾವು ಬರ್ತೀವಿ. ಅವ್ರು ಎಲ್ಲೇ ಕರೆದ್ರು ನಾವು ಬರ್ತೀವಿ. ಯಾಕಂದರೆ ಒಬ್ಬ ಡೈರೆಕ್ಟ್ರು ಆ ಥರ ಒಂದು ನಮ್ಮ ಹೆಸರನ್ನ ಅಲ್ಲಿವರೆಗೂ ತಗೊಂಡೋಗ್ಬೇಕು ಅಂದರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ. ಅದು ಅಲ್ಲದೆ ಎಲ್ಲ ಜಾಗದಲ್ಲೂ ಈ ರೈವಲರಿ ಇರುತ್ತೆ, ಅವ್ರ ಫ್ಯಾನ್ಸು ಇವ್ರ ಫ್ಯಾನ್ಸು ಅಂತ. ಅದನ್ನೆಲ್ಲ ಬ್ರೇಕ್ ಮಾಡಿ ರಾಮ್ ಚರಣ್, ಜೂನಿಯರ್ NTR ಇವತ್ತು ಒಟ್ಟಿಗೆ ನಿಂತಿದ್ದಾರೆ. ನಮಗೆ
ನಿಜವಾಗ್ಲೂ ಎನ್ ಟಿ ರಾಮರಾವ್ ಬೇರೆ ಅಲ್ಲ, ಚಿರಂಜೀವಿ ಅವ್ರು ಬೇರೆ ಅಲ್ಲ, ನಾಗೇಶ್ವರ ಅವರು ಬೇರೆ ಅಲ್ಲ, ನಮಗೆಲ್ಲರೂ ಒಂದೇ. ನಾವು ಇಡೀ ಫ್ಯಾಮಿಲಿ, ಒಂದು ಇಂಡಸ್ಟ್ರಿನೇ ಒಂದು ಫ್ಯಾಮಿಲಿ ನಮಗೆ. ಅದನ್ನು ಅವರು ಇಂಡಿಯನ್ ಸಿನಿಮಾ ಅಂತ ಹೇಳಿದ್ದು ಎಷ್ಟು ದೊಡ್ಡ ವರ್ಡ್ ಅಂದರೆ ಓನ್ಲಿ ಒಬ್ಬ ಕ್ರಿಯೇಟ್ರಿಗೆ ಮಾತ್ರ ಆ ಥರ ಒಂದು ಮೈಂಡ್ ಬರುತ್ತೆ ಅಷ್ಟೇ. ಇವತ್ತು ರಾಜ್ಮೌಳಿ ಫಿಲ್ಮ್ 25ನೇ ತಾರೀಕು ನಾನು ಫಸ್ಟ್ ಶೋ ನೋಡ್ತೀನಿ. ಏನಂದರೆ ಒಂದೇ ಒಂದು ರಿಕ್ವೆಸ್ಟ್ ರಾಜ್ಮೌಳಿ ಅವ್ರಿಗೆ, ಆದಷ್ಟು ಜಾಸ್ತಿ ಕನ್ನಡ ಭಾಷೆಯಲ್ಲಿ ಬಿಡಿ ಇಲ್ಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ಕನ್ನಡದಲ್ಲಿ ನೋಡಲಿ RRRನ, ನಿಜವಾಗ್ಲೂ ನೋಡಲಿ. ಯಾಕಂದರೆ ಯಾಕಂದ್ರೆ ನಿಮ್ಮ ಒಂದು ಎಷ್ಟು ಕೋಟ್ಯಾಂತರ ಅಭಿಮಾನಿಗಳು ಇವತ್ತು ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ಒಬ್ಬ ಅದರಲ್ಲಿ ಒಂದು ಅಭಿಮಾನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಖುಷಿ ಆಯಿತು. ಆ್ಯಂಡ್ ನೋಡಿ, ಆ್ಯಂಕರ್ಸ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಸುಮಾರು ಅಷ್ಟೇ, ಆಗಾಗ ನಾನು ಟಿ ವಿಯಲ್ಲಿ ನೋಡ್ತಾ ಇರ್ತೀನಿ, ಭಾಳ ಖುಷಿಯಾಗುತ್ತೆ. ಇನ್ನು ನಮ್ಮ ಅನುಶ್ರೀ ಬಗ್ಗೆ ನಾವು ಹೇಳೋಂಗೆ ಇಲ್ಲ. ಯಾಕಂದರೆ ಅವರಿದ್ದರೆ ಒಳ್ಳೆ ಪಟಾಕಿ ಥರ ಅವರು, ಒಂದು ಫೈರ್ ಕ್ರ್ಯಾಕರ್ ಥರ ಭಾಳ ಅದ್ಭುತವಾಗಿ ಆತ್ಮೀಯತೆಯಿಂದ ಪ್ರೀತಿಯಿಂದ ಮಾಡ್ತಾರೆ. ಆ್ಯಂಡ್ ನಮ್ಮ ಬೊಮ್ಮಾಯಿ ಸರ್ ಬಗ್ಗೆ ಹೇಳಬೇಕು. ನೋಡಿ, ಅಷ್ಟು ಜನ ನಿಂತಿದ್ರು, ಅವ್ರು ಡಿಸ್ಟರ್ಬ್ ಆಗದೆ ಅವರು ಒಬ್ಬ ಪ್ರೇಕ್ಷಕರ ಥರ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅದು ದೊಡ್ಡತನ. ಅದು 100% ಕಾಮನ್ ಮ್ಯಾನ್ ಅಂದರೆ 100%. ನಾನು ಇದ್ರಿಗೂ ಜೀವನದಲ್ಲಿ ಈ ಥರ ಒಂದು CM ನೋಡೇ ಇಲ್ಲ ನಾನು. ಯಾಕಂದರೆ ಅವ್ರ ಪ್ರೀತಿ ನನಗೆ ಯಾವತ್ತೂ ನಾನು ಚಿರುಣಿಯಾಗಿರ್ತೀನಿ. ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಆ್ಯಂಡ್ KVN ಸರ್, ಭಾಳ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ ಫಾರ್ ದಿಸ್ ಫಂಕ್ಷನ್. ಆ್ಯಂಡ್ ಅ ವೆರಿ ಬ್ಯೂಟಿಫುಲ್ ಫಂಕ್ಷನ್ ಅರೇಂಜ್ಡ್. ಆ್ಯಂಡ್ ಎಲ್ಲರೂ ಇದೆ, ಕ್ರೌಡ್ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಫೇವ್ರೆಟ್ ಆ್ಯಕ್ಟರ್ಸ್ ಇವಾಗ ಎಲ್ಲರೂ ರಾಮ್ ಚರಣ್ ಮಾತಾಡೋಕ್ಕೆ ಕಾಯ್ತಾ ಇದ್ದಾರೆ, ಜೂನಿಯರ್ ಎಂಟರ್ ಮಾತಾಡೋಕ್ಕೆ ಕಾಯ್ತಾ ಇದ್ದಾರೆ, ರಾಜ್ಮೌಳಿ ಸರ್ ಮಾತಾಡೋಕ್ಕೆ ಕಾಯ್ತಾ ಇದ್ದಾರೆ. ನಾನು ಅದೇ ಥರ ಕಾಯ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಈ ತಿಂಗಳೇ ನೋಡಿ ಜೇಮ್ಸ್ ಹಬ್ಬ ಆಯಿತು, ಇವಾಗ RRR ಫಂಕ್ಷನ್ ಹಬ್ಬ ಆಗ್ತಿದೆ ಅಷ್ಟೇ. ನೀವೆಲ್ಲರೂ ನೋಡಿದ್ರಿ ಜೇಮ್ಸ್ಲಿ. ಆ್ಯಂಡ್ ನಮಗೇನೊಂದು ದುಃಖ ಆಯ್ತು ಅಂದರೆ, ನಾನು ನನ್ನ ತಮ್ಮನಿಗೆ ಈ ರೀತಿ ವಾಯ್ಸ್ ಕೊಡಬೇಕಾಯ್ತು ಒಂದು ಸ್ವಲ್ಪ ನೋವು. ಬಟ್ ಪಿಕ್ಚರ್ ರಿಲೀಸ್ ಆಗಬೇಕು ಅಂತ ನನ್ನ ಬಂದು ಕೇಳ್ಕೊಂಡಾಗ ನಾನು ಎಷ್ಟೇ ನೋವಿದ್ರು ನಾನು ಅಪ್ಪುಗೋಸ್ಕರ ನಾನು ವಾಯ್ಸ್ ಕೊಟ್ಟೆ. ನಾನು ಐ ಥಿಂಕ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಇವಾಗ ಇನ್ನೊಂದು ಹಬ್ಬ ಬರ್ತಾ ಇದೆ 25ನೇ ತಾರೀಕು, RRR. ಅದಾದಮೇಲೆ ಯುಗಾದಿ. ನೋಡಿ, ಕರೆಕ್ಟಾಗಿ ಯುಗಾದಿ 1 ವೀಕ್ ಬ್ಯಾಕೇ ಬರ್ತಾ ಇದೆ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಇಡೀ RRR ಟೀಮ್ ತಂಡಕ್ಕೆ. ಆ್ಯಂಡ್ ಎಲ್ರಿಗೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾಡಿ. ಥ್ಯಾಂಕ್ ಯು ಶಿವಣ್ಣ. ಅಭಿಮಾನಿಗಳ ಅಭಿಮಾನಿ ಶಿವಣ್ಣ ಅವ್ರಿಗೆ ಬರಲಿ ಚಪ್ಪಾಳೆ. ಆಮೇಲೆ ಕೀರ್ವಾಣಿ ಅವ್ರ ಬಗ್ಗೆ ಹೇಳಬೇಕು. ಐ ಥಿಂಕ್ ಮ್ಯೂಸಿಕ್ ಒಂಥರ ಮ್ಯಾಜಿಕಲ್ ಮ್ಯೂಸಿಕ್ ಅವ್ರದ್ದು. ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನಿಸುತ್ತೆ. ಅದು ತೆಲುಗು ಭಾಷೆಯಲ್ಲೂ ಸರಿ, ಕನ್ನಡದಲ್ಲೂ ಸರಿ, ಯಾವುದು ಮಾಡಿದ್ರು ಅವರು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅವರು ರಾಗಗಳನ್ನ ಉಪಯೋಗಿಸಿ ಪರ್ಫೆಕ್ಟಾಗಿ ಅವರು ಸಂಗೀತ ಯೋಚಿಸ್ತಾರೆ. ನಿಜವಾಗ್ಲೂ ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. Thank you so much, sir, for such kind words about everybody. Thank you so much. Thank you. And Raj